ಏನೆಂದು ಬೇಡಲಿ ಕಂಡಾಲ ಮಗುದಗಿದಂತಹ ಪರಿಭವವನ್ನು ನಿನ್ನ ತಂದೆಯವರು ನಾಲ್ಕು ಲೋಕವನ್ನ ತನ್ನ ಅಂಕಿತಕ್ಕೆ ತೆಗೆದುಕೊಡಬೇಕೆನ್ನುವಂತಹ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ? ತಿಳಿದಂತಹ ವಿಚಾರವೇ ತಾಯಿ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಸಂತೋಷದ ವಿಚಾರ. ಎಲ್ಲರನ್ನು ಓಡಿಸಿದ್ರೆ ಹರಿದಾದ ಸಿಂಹವಿಷ್ಠರನ್ನ ಏರಿ ಕುಳಿತರಂತೆ ಮಗನೇ. ಈ ಸಂತೋಷದ ವಿಚಾರವನ್ನು ನಗುತ್ತಾ ಹೇಳ್ಬೇಕಮ್ಮ. ಇದು ಇನ್ನು ಈ ರೀತಿ ಅಳುತ್ತಾ ಹೇಳಿದ್ರೆ ಹೇಗಾಗ್ತದೆ? ನನಗಿವತ್ತು ನಗುವೇ ಮರೆತು ಹೋಗಿದೆ ಕಂದ. ನಗು ಬರುವುದಿಲ್ಲವೇ? ನನ್ನ ಈ ಸ್ಥಿತಿಗೆ ಕಾರಣರಾದರೂ ಕೆಲವರಿದ್ದಾರೆ ಕಂದ. ಯಾರಮ್ಮ? ಸೋತಂತ ಸುಮನಸರೆಲ್ಲರೂ ಕೂಡ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು. ಹೌದು ಕಂದ. ಅಮ್ಮ ಅಮ್ಮ, ಓ ನನಗೆ ತಂದೆ ಇಲ್ವೇ? ಇಲ್ಲ ತಂದೆಯನ್ನು ಕಳ್ಕೊಂಡೇನೆ ಅಮ್ಮ. ಓ ನಾವು ಅನಾಥ. ತಂದೆಯೊಂದಿಗೆ ಆಟ ಆಡಬೇಕು, ತಿರುಗಾಟ ಮಾಡಬೇಕು. ಮಹದಾಕಾಂಕ್ಷೆಯನ್ನಿಟ್ಟುಕೊಂಡವನಿಗೆ ಮಹಿಷ. ಆದ್ರೆ ಬಲಿಷ್ಠನಾಗುವಂತಹ ಕಾಲಕ್ಕಿಂತ ಮೊದಲೇ ನನ್ನನ್ನು ತಂದೆ ಅಗಲಿದರೆ, ತಂದೆ ಬಿಟ್ಟು ಹೋದರೆ, ಅಮ್ಮ ಎಲ್ಲರನ್ನು ಮೀರಿದರೂ ಕೂಡ, ನಾಲ್ಕರ ಅಧಿಕಾರ ಸ್ವಾಧೀನಕ್ಕೆ ಬಂದರೂ ಕೂಡ ತಂದೆಗೆ ಮರಣವಾಯಿತೆ ಅಮ್ಮ. ಅಮ್ಮ ತಾಯ, ನಮ್ಮ ತಂದೆಯನ್ನು ಕೊಂದದ್ದು ಯಾರಮ್ಮ? ನಿನ್ನ ತಂದೆಯನ್ನು ಕೊಂದದ್ದು ಯಕ್ಷ. ತ್ರಿಲಕ್ಷಣೆ ಬಂದರು ನಿನ್ನ ಮಗ ಮಹಿಷ ಲೆಕ್ಕಿಸಲಾರ. ಅಮ್ಮ, ಏನು ನನ್ನ ತಂದೆಯನ್ನು ಕೊಂದವ ಆ ಯಕ್ಷ ಹೇಗೆ ಇರಲಿ ಏನೇ ಇರಲಿ ಆ ಸುರ ಪಂಜರವನ್ನ ನಾಶ ಮಾಡ್ತೇನೆ ಅಮ್ಮ. ಸೇಡನ್ನು ಸೇಡಿನ ಮೂಲಕವೇ ತೀರಿಸಿಕೊಳ್ಬೇಕು. ಹೌದು, ಇನ್ನು ನೀನು ಅಳುವುದಲ್ಲಮ್ಮ. ಮತ್ತೆ ನೀನು ಹೀಗೆ ಕುಳಿತು ಕುಳಿತು ನೀನನ್ನು ಅಳುಬಾರ್ದು. ನನ್ನ ತಂದೆಯನ್ನು ಕೊಂದಂತಹ ಯಕ್ಷ ಆ ದೇವತೆಗಳು ಮಗನೇ ಇಲ್ಲಿ ಬಾ ಕಂದ. ನಿನಗೆ ಹತ್ತಿರ ಉಂಟು ಅಂತ ಓಡುದ ನೀನೀಗ? ಯಾರು ಮಂಗಳ ಮಾಡ್ಲಿಕ್ಕೆ ಜನ ನೀನ ಈಗ? ಏನಾಗುದಿಲ್ಲಮ್ಮ. ಈಗ ಕಂದ
ನಿನಗೆ ಘನವಲ್ಲ ಮಗನೇ ಮಧ್ಯಾಹ್ನ ತೊಡಗುತ್ತಾ ಇದ್ದಿ ವನಜನ ಕೃತಜ್ಞರಿ ಯಾರಮ್ಮ ಯಾರು ವನಜನ ಬರುವ ಅಂದ್ರೆ ಅನವರವ ಸುಮನವರ ಪಕ್ಷದಿ ಏನು ಮಾಡ್ತಾನಮ್ಮ ನಿನಗೆ ಬೇಡುವುದು ವಿಧಿಯಲ್ಲಿ ಪಡೆದು ವರಗಳಗಳು ವಿಧಿಯಲ್ಲಿ ಪಡೆದು ವರಗಳ ಮಗನೇ